ನಂದು ಪಡುಕರೆ. ಮೊದಲ ಚೆಂಡು ತನ್ಮೂಲಕ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮೊದಲ ಸಿಕ್ಸರ್, ಬೆರುಸಿನ ಸಿಕ್ಸರ್ ಇವಾಗ ನಂದು ಪಡುಕರೆ ದಾಖಲಿಸಿದ್ರು 6 ಓಟಗಳು.
ಸುಂದರತೆ ಚೆಂಡು, ರಕ್ಷಣಾತ್ಮಕ ಆಟ, ಡೈರೆಕ್ಟ್ ಹಿಟ್ ಅನ್ನು ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ. ತಂಡ ಮೊತ್ತ 21 ಓಟಗಳು, 21. ಅಂತಿಮ 2 ಎಸೆತ. 2ನೇ ಓವರ್ನ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. 8 ಓವರ್ನ ಪಂದ್ಯ. 4 ಬೌಲರ್ ಅನ್ನ ಪರಿಚಯಿಸಬೇಕಾಗಿದೆ ಕೂಡ. ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ದಾರೆ. ಆ ಮುಖಾಂತರ ಮಿಡ್ ಆಫ್ ನಲ್ಲಿ ಒಂದು ಓಟ ಸೇರ್ಪಡೆ ಪಡ್ಕೊಂಡ್ರು. 2ನೇ ಓವರ್ನ ಚಾಲ್ತಿಯ ಅಂತಿಮ ಚೆಂಡು. ಮತ್ತೆ ಗುರು ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಪ್ರಯತ್ನ. ಸುಂದರತೆ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಆ ಮುಖಾಂತರ ಮತ್ತೆ ಒಂದು ಓಟ ಸೇರ್ಪಡೆ. ಓವರ್ ಮುಕ್ತಾಯ. 2ನೇ ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ತಂಡ ಮೊತ್ತ 23 ಓಟಗಳು, 23. ಯಾವುದೇ ಆಘಾತವಿಲ್ಲದೆ ಮತ್ತೆ ಜೊತೆ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪ್ರಾರಂಭಿಕ ನೆಲೆಯಲ್ಲಿ ಓಟಗಳ ಬರವನ್ನು ಮಾಡ್ತಾ ಇರ್ತಕ್ಕಂಥ ಟೀಮ್ DX ಊಡೆಯ ತಂಡ ಅದೆಷ್ಟರ ಮಟ್ಟಿನ ಒಂದು ಆಟದ ನಡುವೆ ಯಶಸ್ವಿ ಆಟಗಾರಿಕೆಯನ್ನು ತೋರ್ಪಡಿಸ್ತಾರಂತ ನೋಡಬೇಕಾಗಿದೆ. 3ನೇ ಓವರಿಗಾಗಿ ಹೊಸ ಬೌಲರ್ ಮತ್ತೆ ಶೈಲು. ಪ್ರಾರಂಭಿಕ ಪವರ್ ಪ್ಲೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಕೂಡ 3ನೇ ಓವರಿಗಾಗಿ ಅದ್ಯಾವ ರೀತಿಯ ಒಂದು ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾರಂತ ನೋಡಬೇಕಾಗಿದೆ. ಒಂದರಿಂದ 50 ಮಂದಿ ಸದಸ್ಯರನ್ನು ಹೊಂದಿಕೊಂಡು ಬಹಳಷ್ಟೊಂದು ವ್ಯವಸ್ಥಿತ ಪಂದ್ಯಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಕೆಮ್ಮಣ್ಣು ಫ್ರೆಂಡ್ಸ್. ಕೆಮ್ಮಣ್ಣಿನ ತಂಡ ಸುಂದರತೆಯ ಎಸೆತ ತೀರಾ ಕ್ಲೋಸ್ ಆಗಿತ್ತು. ಆ ಮುಖಾಂತರ ಮತ್ತೆ ಒಂದೊಡ ಸೇರ್ಪಡೆ. ನಂದು ಪಡುಕೆರೆ ಸ್ಟ್ರೈಕ್ ಅನ್ನ ಪಡ್ಕೊಂಡ್ರು. ಪ್ರಾರಂಭಿಕ ಭರ್ಜರಿ ಸಿಕ್ಸರ್ ದಾಖಲಿಸಿದಂತ ನಂದು. ಸುಂದರತೆ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಮೂರನೇ ಓವರ್ ಚಾಲ್ತಿಯಲ್ಲಿ 2 ಎಸೆತ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸುಂದರತೆ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ದಾಂಡುಗಾರನನ್ನು ನಿಯಂತ್ರಿಸುವಂತ ಒಂದು ಕಾಯಕವನ್ನು ಮಾಡ್ತಾ ಇರತಕ್ಕಂಥ ಬೌಲರ್ ಶೈಲು ಫ್ರೆಂಡ್ಸ್ ಕದಿಕೆಯ ಪರವಾಗಿ. ತೀರಾ ಕ್ಲೋಸ್ ಆಗಿತ್ತು. ಬಹಳಷ್ಟು ಉತ್ತಮ ರೀತಿಯ ಆಟ. ಆ ಮುಖಾಂತರ ಮತ್ತೆ ಒಂದೊಡ ಸೇರ್ಪಡೆ ಪಡ್ಕೊಂಡ್ರು. ಅಂತಿಮ 2 ಎಸೆತ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಐದನೆಯ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ. ದಾಂಡು ಬಿಟ್ಟು ಮಯ ಸ್ಪರ್ಶವನ್ನು ಕಾಣ್ತಾ ಇದೆ. ಲೆಗ್ ಬಾಯ್ ಗಲ್ಲಿ ಭಾಗದಲ್ಲಿ ಒಂದೊಡ ಪೂರೈಕೆಯನ್ನು ಮಾಡಿದ್ರು. 3ನೇ ಓವರ್ನ ಅಂತಿಮ ಚೆಂಡು. ಪ್ರಾರಂಭಿಕ ಪವರ್ ಪ್ಲೇ ಹಂತದಲ್ಲಿ ಒಂದು ಬಿರುಸಿನ ಆರಂಭವನ್ನ ಕಂಡಿರ್ತಕ್ಕಂಥ ತಂಡ. ಆ ಬಳಿಕ ಓಟಗಳಿಗೆ ತೀರಾ ಹಿನ್ನಡೆ ಕಂಡಿತ್ತು. ಬಹಳಷ್ಟು ಉತ್ತಮ ಹೊಡೆತ ತನ್ಮೂಲಕ ಲಾಂಗ್ ಆನ್ ನಲ್ಲಿ
ಫಜ್ಲು ಅಂಕಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ನಂದು ಪಡುಕೆರೆ 2 ಭರ್ಜರಿ ಸಿಕ್ಸರ್ ದಾಖಲಿಸಿ 18 ಓಟವನ್ನು ದಾಖಲಿಸಿದಂತ ಆಟಗಾರ. ಆ ಮುಖಾಂತರ 3 ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ತಂಡ ಮೊತ್ತ 26 ಓಟಗಳು. 4ನೇ ಓವರ್ ಚಾಲ್ತಿಯಲ್ಲಿ ಮಾತೆಗೂರು ತನ್ನ ಮೂಲಕ ಕಾಟ್ ಬಿಹೈಂಡ್. ಈ ಹಂತದಲ್ಲಿ ದಾಂಡುವಿನ ಅಂಚಿನಲ್ಲಿ ಸವರಿರ್ತಕ್ಕಂಥ ಚೆಂಡು ವಿಕೆಟ್ ಹೊಸ ಆಟಗಾರ ಮುನ್ನವರ್ ಅಂಕಣಕ್ಕೆ ಬರ್ತಾ ಇದ್ದಾರೆ ಕೂಡ. ಗುರು 4ನೇ ಓವರ್ ಚಾಲ್ತಿಯಲ್ಲಿ ಮೊದಲ ಎಸೆತ ಯಶಸ್ಸನ್ನ ಪಡ್ಕೊಂಡ್ರು. ರಿಪಾಜ್ ಆಘಾತವನ್ನ ಕಂಡಿತ್ತು. ಇವಾಗ ಮುನ್ನವರ್ ಅಂಕಣಕ್ಕೆ ಬರ್ತಾ ಇದ್ದಾರೆ ಕೂಡ. ಸುಂದರತೆ ಎಸೆತ, ಸ್ಲೋವರ್ ಚೆಂಡು, ಕೇವಲ 1 ಓಟಕ್ಕೆ ಅವಕಾಶ ಮಾಡಿಕೊಟ್ರು. ಲ್ಯಾಗ್ ಬಾಯ್. ಪಂದ್ಯಾಕೂಟದ ನಿರ್ಣಾಯಕರು ಯಾದವ್ ಮತ್ತು ಮಾಧವ್ ಕಾಪು, ಅವರ ಜೊತೆಗೆ ಸಂತೋಷ್ ಮಣಿಪಾಲ. ಪಂದ್ಯಾಕೂಟದ ನೇರ ಪ್ರಸಾರ. ಕ್ರೀಡಾ ಋತುವಿನಲ್ಲಿ ಟೆನಿಸ್ ಬಾಲಿನಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಕಂಡಂತ M9 ಸ್ಪೋರ್ಟ್ಸಿನ ತಂಡ ಪಂದ್ಯದ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದ್ದಾರೆ ಕೂಡ. ಮತ್ತೆ ಗುರು 3ನೇ ಎಸೆತ ಹೊರತಿರುವಾಗಿ ಕಂಡುಕೊಳ್ತಾ ಇದೆ. ವೈಡ್ ಬಾಲ್ ಎಂಬ ಸೂಚನೆ ಕೂಡ ರವಾನಿಸಿದ್ರು. ಎಕ್ಸ್ಟ್ರಾ ಸೋಟಕ್ಕೆ ಅವಕಾಶ ಮಾಡಿದ್ರು. ಆ ಮುಖಾಂತರ 4ನೇ ಓವರ್ ಚಾಲ್ತಿಯ 3ನೆಯ ಚೆಂಡಿಗಾಗಿ ಬಹಳಷ್ಟು ತ್ವರಿತ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಮೊದಲ ಪಂದ್ಯದಲ್ಲಿ ಬಹಳಷ್ಟು ತ್ವರಿತ ಒಂದು ಆಟವನ್ನು ಆಡಿರ್ತಕ್ಕಂಥ ಫಜ್ಲು ಈ ಪಂದ್ಯಾಕೂಟವನ್ನ ಅದೆಷ್ಟರ ಮಟ್ಟಿನ ಆಟವನ್ನು ಆಡ್ತಾರೆ ಅಂತ ನೋಡಬೇಕಾಗಿದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ಬಹಳಷ್ಟು ತ್ವರಿತ ಹೊಡೆತ, ಸ್ಕಾರ್ನಲ್ಲಿ ಕ್ಷೇತ್ರರಕ್ಷಣೆ ದಾಖಲಿಸಿದ್ದಾರೆ ಶೈಲು. ಆ ಮುಖಾಂತರ ಕೇವಲ 1 ಓಟಕ್ಕೆ ಅವಕಾಶ ಮಾಡಿಕೊಟ್ರು. ಬಹಳಷ್ಟೊಂದು ಉತ್ತಮದ ಹೊಡೆತ, ನೆಟ್ಟನೇರ ಹೊಡೆತವನ್ನು ದಾಖಲಿಸಿದ್ದಾರೆ. ಆ ಮುಖಾಂತರ 2 ದಾಖಲಿಸುವಂತ ಪ್ರಯತ್ನಗಳ ನಡುವೆ ಎಡವಿಕೆಯನ್ನು ಮಾಡಿದ್ರು. ಥರ್ಡ್ ಅಂಪೈರ್ ರವಾನೆ ಆಗ್ತಾ ಇದೆ. ಆ ಮುಖಾಂತರ ತೃತೀಯ ಜಾರಿಯಲ್ಲಿ ಸಂತೋಷ್ ಮಣಿಪಾಲ. ಈ ಹಂತದಲ್ಲೇ ಉದ್ದಾರಿ ಆಘಾತವೂ ಕೂಡ 3ನೇ ವಿಕೆಟ್ ನ ಪತನವನ್ನು ಕಂಡುಕೊಳ್ತಾ ಇದೆ. ಫಜ್ಲು ಬ್ಯಾಕ್ ಎಂಡ್
4ನೇ ವಿಕೆಟ್ ಪತನ. ಐದನೇ ಓವರ್ನ ಚಾಲ್ತಿಯಲ್ಲಿ ರಂಜು ಪಡುಕೆರೆ ಪರಿಸರದ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತಗಾರ ಕೂಡ. ಆ ಮುಖಾಂತರ 2 ಎಸೆತ ಮುಕ್ತಾಯ ಕಂಡಿತ್ತು. ಮತ್ತೆ 3ನೇ ಬಾರಿ ಹೊಸ ಆಟಗಾರ ರಫೀಕ್. ನೆಗೆತದ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ ಮುಖಾಂತರ ಸಿಲ್ಲಿ ಮಿಡಾನ್ ನಲ್ಲಿ ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಆರಂಭಿಕ ಹಂತದಲ್ಲಿ ಒಂದು ಬಿರುಸಿನ ಆರಂಭವನ್ನು ಕಂಡಿರ್ತಕ್ಕಂಥ ತಂಡ, ಆ ಬಳಿಕ ಅನುಭವಿ ಆಟಗಾರರ ಕುಸಿತದ ನಂತರ ಓಟಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಾ ಇದೆ. ಇವಾಗ ಓಟಗಳಿಗೆ ತೀರಾ ಒತ್ತಡಕ್ಕೆ ಸಿಲುಕ್ತಾ ಇದೆ. ಬಿರುಸಿನ ಸಿಕ್ಸರ್ ಬೌಂಡರಿಗಳನ್ನು ದಾಖಲಿಸಿದ್ರೆ ಮಾತ್ರ ಸುಂದರತೆ ಹೊಡೆತವನ್ನು ದಾಖಲಿಸಿದ್ದಾರೆ. ಆ ಮುಖಾಂತರ ಲಾಂಗನ್ ನಲ್ಲಿ ಕ್ಷೇತ್ರರಕ್ಷಣೆ ಕೇವಲ ಒಂದೋಟಕ್ಕೆ ಅವಕಾಶ ಮಾಡಿಕೊಟ್ರು. ಸದ್ಯ ಬಿರುಸಿನ ಸಿಕ್ಸರ್ ಬೌಂಡರಿಗಳು ಬಂದ್ರೆ ಘನತೆ ಗೌರವಾನ್ವಿತ ಮತ್ತೆ ಬರುತ್ತೆ. ಆ ಮುಖಾಂತರ ಮತ್ತೆ ಇವಾಗ ರಂಜು ತನ್ಮೂಲಕ ಬಿರುಸಿನ ಹೊಡೆತ.
6ನೇ ಓವರಿಗಾಗಿ ಹೊಸ ಬೌಲರ್ ಅನ್ನ ಕಣಕ್ಕಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಫ್ರೆಂಡ್ಸ್ ಕದಿಕೆಯ ತಂಡ. ಪಂದ್ಯಾಕೂಟದ ಅತ್ಯುತ್ತಮ ವೀಕ್ಷಕ ವಿವರಣೆಗಾರ, ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥವರು ಶಿವು ಕಾಪು. ಸುಂದರತೆ ಎಸೆತ ದಾಂಡು ಬಿಟ್ಟು ಮಾಯಸ್ಪರ್ಶವನ್ನು ಕಾಣ್ತಾ ಇದೆ. ಆ ನಡುವೆ ಒಂದೊಡ ಸೇರ್ಪಡೆ ಪಡ್ಕೊಂಡ್ರು ರಫೀಕ್. ಮಲ್ಪೆ ಮಾದರಿಯ ಒಂದು ಪಂದ್ಯಾಕೂಟದಲ್ಲಿ ಯಂಗ್ ಸ್ಟಾರಿನ ಅನುಭವಿ ಆಟಗಾರ. ಇವಾಗ ಟೀಮ್ ಡಿಎಕ್ಸ್ ಊಡೆ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮುನವರ್ ಮತ್ತು ರಫೀಕ್ ಅದ್ಯಾವ ರೀತಿಯ ಒಂದು ಹೋರಾಟದ ಆಟವನ್ನು ಆಡ್ತಾರಂತ ನೋಡಬೇಕಾಗಿದೆ. 8 ಓವರ್ನ ಪಂದ್ಯಾಕೂಟ ಆದುದರಿಂದ 90+ ಓಟಗಳು ಬಂದರೆ ಬಹಳಷ್ಟು ಪೈಪೋಟಿದಾಯಕವಾಗಿರ್ತಕ್ಕಂಥ ಪಂದ್ಯ ನೋಡುವಂತ ಅವಕಾಶ ಇಲ್ಲಿನ ಪ್ರೇಕ್ಷಕರಿಗೆ ಸಿಗುತ್ತೆ. ಮತ್ತೆ ಒಂದೆರಡು ಸೇರ್ಪಡೆ ಆಗ್ತಾ ಇದೆ ಕೂಡ. ಆರಂಭಿಕ ಪವರ್ ಪ್ಲೇ ಹಂತದಲ್ಲಿ ಒಂದು ಬಿರುಸಿನ ಆಟವನ್ನು ಆಡಿರ್ತಕ್ಕಂಥ ತಂಡ ಇವಾಗ ಸಿಂಗಲ್ಸ್ ರೂಪದಲ್ಲಿ ಓಟವನ್ನು ಪಡ್ಕೊಳ್ತಾ ಇದ್ದಾರೆ. 2016ನೇ ಸಾಲಿನಲ್ಲಿ ತೆಂಕಣಿಡೀರಿನ ಅಂಕಣದಲ್ಲಿ ಭಾಸ್ಕರ್ ತೊಟ್ಟಮು ಕೂಡ 6 ಎಸೆತ 6 ಸಿಕ್ಸರ್ ದಾಖಲಿಸಿದ್ದಾರೆ. ಆ ನಿದರ್ಶನ ಇನ್ನೂ ಕೂಡ ಇದೆ ತೆಂಕಣಿಡೀರಿನ ಅಂಗಣದಲ್ಲಿ. ಬಹಳಷ್ಟು ತಮ್ಮ ರೀತಿಯ ಆಟ, ರಕ್ಷಣಾತ್ಮಕ ಹೊಡೆತವನ್ನು ದಾಖಲಿಸಿದ್ದಾರೆ. ಆ ಮುಖಾಂತರ 1 ಓಟ 2 ಓಟ ದಾಖಲಿಸುವಂತ ಪ್ರಯತ್ನ, ಸುಲಭ ಸುರಕ್ಷಿತ 2 ಓಟವನ್ನು ದಾಖಲಿಸಿದ್ದಾರೆ. ಸುಂದರತೆ ಎಸೆತ ಮುಖಾಂತರ ಮತ್ತೆ ಇವಾಗ 1 ಓಟದ ಸೇರ್ಪಡೆ ಪಡ್ಕೊಂಡ್ರು ತಂಡ. ಮೊತ್ತ ಕೂಡ 46 ಓಟಗಳು. ಅಂತಿಮ 1 ಎಸೆತ 6ನೇ ಓವರ್ನ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. ಸುಂದರತೆ ಚೆಂಡು, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ 6ನೇ ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ 36 ಚೆಂಡು ತಂಡ ಮೊತ್ತ 46 ಓಟಗಳು. 46 ತಂಡ ಮೊತ್ತ. 2002ನೇ ಸಾಲಿನಲ್ಲಿ ಆರಂಭವನ್ನು ಕಂಡಿರ್ತಕ್ಕಂಥ ಕೆಮ್ಮಣ್ಣು ಫ್ರೆಂಡ್ಸಿನ ತಂಡ 30 ಗಜಗಳ ಒಂದು ಪಂದ್ಯಾಕೂಟದಲ್ಲಿ ಬಹಳಷ್ಟೊಂದು ಯಶಸ್ಸನ್ನು ಕಂಡಿರ್ತಕ್ಕಂಥ ತಂಡ, ಹಲವಾರು ಪ್ರಶಸ್ತಿಯನ್ನು ಜಯಿಸಿಕೊಂಡಿರ್ತಕ್ಕಂಥ ತಂಡ ಕೂಡ. ಆ ತಂಡದ ಪರವಾಗಿ ಅತ್ಯುತ್ತಮ ಒಂದು ಆಟಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರರು ಶರತ್, ಬಶೀರ್, ಚೇತು, ಪ್ರಮೋದ್, ಈ ರೀತಿಯ ಅನುಭವಿ ಆಟಗಾರರು ಇವತ್ತಿನ ದಿನದ 30 ಗಜಗಳ ಪಂದ್ಯಾಕೂಟದಿಂದ ತೀರಾ ಹಿನ್ನಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ 90 ಗಜಗಳ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಆ ನಡುವೆ ಅತಿ ದೊಡ್ಡ ಮಟ್ಟದ ಪಂದ್ಯಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಶಾಟ್ ಆಗಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಆ ನಡುವೆ 2ನೇ ಸಿಕ್ಸರ್ ದಾಖಲಿಸಿದ್ದಾರೆ. ಮತ್ತೆ ರಂಜು ಲೋವರ್ ಫುಟ್ ಚೆಂಡು, ಬಹಳಷ್ಟು ತಮೃತ ಹೊಡೆತ, ಮಿಡ್ ವಿಕೆಟ್ ನಲ್ಲಿ 2 ಓಟ ದಾಖಲಿಸುವಂತ ಪ್ರಯತ್ನಗಳ ನಡುವೆ ಪ್ರಗತಿಯಲ್ಲಿ 2 ಓಟವನ್ನು ದಾಖಲಿಸಿದ್ದಾರೆ. ಏಳನೇ ಓವರ್ನ ಚಾಲ್ತಿಯಲ್ಲಿ ರಂಜು 2 ಎಸೆತ ಮುಕ್ತಾಯಗೊಳಿಸಿದ್ದಾರೆ. ಮತ್ತೆ 3ನೇ ಬಾರಿ ಸ್ಲೋವರ್ ಚೆಂಡು, ಬಿರುಸಿನ ಹೊಡೆತ, ಡೀಪ್ ಮಿಡ್ ವಿಕೆಟ್, ಸೀಮಾ
ಮೂರನೇ ಭರ್ಜರಿ ಸಿಕ್ಸರ್ ಇವಾಗ ರಫೀಕ್ ದಾಖಲಿಸಿದ್ರು. 6 ಓಟಗಳು. ಈ ಹಂತದಲ್ಲಿ ಬೆರಸಿನ ಹೊಡೆತ. ಹೊರ ತಿರುವಿನ ಚೆಂಡು ಮತ್ತೆ ವೈಡ್ ಬಾಲ್ ಎಂಬ ಸೂಚನೆ. ಎಕ್ಸ್ಟ್ರಾ ಸೋಟಕ್ಕೆ ಅವಕಾಶ ಮಾಡಿದ್ರು. 7ನೇ ಓವರ್ನ ಚಾಲ್ತಿಯಲ್ಲಿ ರಂಜು ಓಟಗಳಿಗೆ ಅವಕಾಶ ಮಾಡ್ತಾ ಇದ್ದಾರೆ. ತಂಡ ಮೊತ್ತ ಕೂಡ 61 ಓಟಗಳು. ಬಹಳಷ್ಟೊಂದು ಉತ್ತಮ ಹೊಡೆತವನ್ನು ದಾಖಲಿಸಿದ್ದಾರೆ. ನೆಟ್ಟ ನೇರ ಹೊಡೆತ. ಚುರುಕಿನ ಒಂದು ಕ್ಷೇತ್ರಕ್ಷಣ ನಡುವೆ ಕೇವಲ 1 ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರು. ಚಾಲ್ತಿಯ 7ನೇ ಓವರ್ನ ಅಂತಿಮ ಚೆಂಡು. ಈ ಹಂತದಲ್ಲಿ ತನ್ಮೂಲಕ ಹೊಸ ಆಟಗಾರ ನಿಶಾಂತ್ ಅಂಕಣದ ಒಳ ಪ್ರವೇಶನ ಕಾಣ್ತಾ ಇದ್ದಾರೆ ಕೂಡ. 7ನೇ ಓವರ್ ಸಮಾಪ್ತಿಯನ್ನು ಕಂಡಿತು. 8ನೇ ಓವರಿಗಾಗಿ ಮತ್ತೆ ಮಯೂರ್ ಫ್ರೆಂಡ್ಸ್ ಕದಿಕೆಯ ಪರವಾಗಿ ಬಹಳಷ್ಟೊಂದು ಉತ್ತಮ ಹೊಡೆತವನ್ನು ದಾಖಲಿಸಿದ್ದಾರೆ. ಆ ಮುಖಾಂತರ ಮತ್ತೆ ಒಂದೊಡ ಸೇರ್ಪಡೆಯೂ ಕೂಡ. ಟೆನ್ನಿಸ್ ಬಾಲಿನ ರಂಗದಲ್ಲಿ ಬಹಳಷ್ಟೊಂದು ಜನಪ್ರಿಯತೆಯನ್ನು ಪಡ್ಕೊಂಡಂತ ಆಟಗಾರರು ಕೂಡ. ರಾಹಿಲ್ ಆ ಮುಖಾಂತರ ಅಂತಿಮ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಕೂಡ ಮುಂದುವರಿಕೆ ಆಗ್ತಾ ಇದೆ. ಅದೆಷ್ಟರ ಮಟ್ಟಿನ ಓಟವನ್ನು ದಾಖಲಿಸ್ತಾರಂತ ನೋಡಬೇಕಾಗಿದೆ. ಕ್ರಿಕೆಟ್ ಅದೃಷ್ಟದ ಆಟ. ಆ ಅದೃಷ್ಟ ಅದ್ಯಾವ ತಂಡಕ್ಕೆ ಬರುತ್ತಂತ ನೋಡಬೇಕಾಗಿದೆ. ಮತ್ತೆ ಮಯೂರ್ ಲೋವರ್ ಫುಟ್ ಚೆಂಡು ಪರ್ಫೆಕ್ಟ್ ಹೆಚ್ಚನ ಕಾಣ್ತಾ ಇಲ್ಲ ನಿಶಾಂತ್. ಆ ನಡುವೆ ಮತ್ತೆ ಒಂದೊಡ ಸೇರ್ಪಡೆ ಆಗ್ತಾ ಇದೆ ಕೂಡ. ತಂಡ ಮತ್ತೆ 64 ಓಟಗಳು. ಸುಂದರತೆ ಎಸೆತ ಮತ್ತೆ ಓಟಗಳು ಬರ್ತಾ ಇಲ್ಲ. ಎತ್ತಿ ಬೀಸಬಲ್ಲಂತ ಒಂದು ಪ್ರಯತ್ನ ದಾಂಡುಗಾರ ಮಾಡಿದ್ರು. ಪರ್ಫೆಕ್ಟ್ ಹೆಚ್ಚನ ಕಾಣ್ತಾ ಇಲ್ಲ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಪಂದ್ಯ ಕೂಡ ಮುಂದುವರಿಕೆ ಆಗ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಬೆರಸಿನ ಹೊಡೆತ.
6 ಆಘಾತದ ನಡುವೆ ಪಂದ್ಯಾಕೂಟವನ್ನು ಆಡ್ತಾ ಇರತಕ್ಕಂಥ ಟೀಮ್ DX ಊಡೆಯ ತಂಡ ಆ ಮುಖಾಂತರ 4 ಎಸೆತ ಮುಕ್ತಾಯ ಕಂಡಿತು. ಮತ್ತೆ ಮಯೂರು ಸುಂದರತೆ ಹೊಡೆತ ತನ್ಮೂಲಕ ಲಾಂಗ್ ಲೆಗ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಸುಂದರತೆ ಒಂದು ಬೌಂಡರಿಯನ್ನು ದಾಖಲಿಸಿದ್ದಾರೆ ರಾಹಿಲ್. ಅಂತಿಮ ಕ್ಷಣದಲ್ಲಿ ಓಟಗಳ ಬರವನ್ನು ಮಾಡ್ತಾ ಇರ್ತಕ್ಕಂಥ ಟೀಮ್ DX ಊಡೆಯ ತಂಡ ಸುಂದರತೆ ಒಂದು ಆಟವನ್ನು ಆಡ್ತಾ ಇರ್ತಕ್ಕಂಥ ರಾಹಿಲ್ ಅಂತಿಮ ಕ್ಷಣದಲ್ಲಿ ಇವಾಗ ಬೌಂಡರಿಯನ್ನು ದಾಖಲಿಸಿದ್ದಾರೆ. ಅಂತಿಮ ಓವರ್ನ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಆರಂಭಿಕೆ ಇನ್ನಿಂಗ್ಸಿನ ಕೊನೆ ಚೆಂಡು ಸುಂದರತೆ ಎಸೆತ ಆ ಮುಖಾಂತರ ಮತ್ತೆ ಇವಾಗ ಒಂದೋಡ ಸೇರ್ಪಡೆ ಪಡ್ಕೊಂಡ್ರು. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ತಂಡ. ಮತ್ತ 75 ಓಟಗಳು, 76ರ ಒಂದು ಟಾರ್ಗೆಟ್, 76 ಬಾಲ್ ಟಾರ್ಗೆಟ್ ಫ್ರೆಂಡ್ಸ್ ಕದಿಕೆ ತಂಡಕ್ಕೆ ಬಿಟ್ಕೊಡ್ತಾ ಇದ್ದಾರೆ ಕೂಡ. ಇದೇ ಕ್ರೀಡಾ ಋತುವಿನ ಮತ್ತೊಂದು ವ್ಯವಸ್ಥಿತ ಒಂದು ದಾಂಡು ಚೆನ್ನಿನ ಪಂದ್ಯಕೂಟ. ಫ್ಲಾಶ್ ಕ್ರಿಕೆಟರ್ಸ್ ಸಂತಕಟ್ಟೆ ಇವರ ಆಶ್ರಯದ ಫ್ಲಾಶ್ ಟ್ರೋಫಿ 2025ಕ್ಕಾಗಿ 90 ಗಜಗಳ ಹಗಲಿನ ವ್ಯವಸ್ಥಿತ ಒಂದು ದಾಂಡು ಚೆನ್ನಿನ ಪಂದ್ಯಕೂಟ ಕೂಡ. ಮೊದಲ ವಿಜೇತ ತಂಡ 30,030ರ ಜೊತೆಗೆ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ದ್ವಿತೀಯ ವಿಜೇತ ತಂಡ 17,017ರ ಜೊತೆಗೆ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಇದೇ ಬರುವಂತ ಫೆಬ್ರವರಿ 8 ಮತ್ತು 9ರಂದು ನೇಜಾರಿನ ಕ್ರೀಡಾಂಗಣದಲ್ಲಿ ಸಾಗುತ್ತೆ. 8 ಫೆಬ್ರವರಿ ಶನಿವಾರ 6 ತಂಡಗಳ ಬಿಡ್ಡಿಂಗ್ ಮಾದರಿಯ ಲೀಗ್ ಕಮ್ ನಾಕೌಟ್ ರೂಪದ ಪಂದ್ಯ ಕೂಡ ಸಾಗುತ್ತೆ. 9 ಫೆಬ್ರವರಿ 8 ತಂಡಗಳಿಗೆ ಮಾತ್ರ ನಾನ್ ಸ್ಟೇಟ್ ರೂಪದಲ್ಲಿ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಈ ಪಂದ್ಯಕೂಟಕ್ಕೂ ಕೂಡ ಆಧಾರದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ ಕೂಡ. ಆ ಮುಖಾಂತರ 75 ಓಟವನ್ನು ದಾಖಲಿಸಿದಂತ ಟೀಮ್ DX ಊಡೆಯ ತಂಡ 76ರ ಒಂದು ಟಾರ್ಗೆಟ್ ಫ್ರೆಂಡ್ಸ್ ಕದಿಕೆ ತಂಡಕ್ಕೆ ಬಿಟ್ಕೊಟ್ರು. ಆ ಮುಖಾಂತರ ಈತ ಮುಂದಿನ ಹಂತಕ್ಕಾಗಿ ಒವಟ್ಟು ಶಿವು ಕಾಪು. ಉಲ್ಲಾಯ ಟ್ರೋಫಿ 2025 ಇದೇ ಬರುವ ದಿನಾಂಕ ಫೆಬ್ರವರಿ ತಿಂಗಳ 2ರಂದು ಜರುಗಲಿಕ್ಕಿದೆ. ಈ ಒಂದು ಟೂರ್ನಮೆಂಟ್ ವಿದ್ಯಾದಾಯಿನಿ ಹಿರಿಯ ಪ್ರಾಥಮಿಕ ಶಾಲೆಯ ಕುತ್ತಾರು ಮೈದಾನದಲ್ಲಿ ಜರುಗಲಿಕ್ಕಿದೆ. ಈ ಟೂರ್ನಮೆಂಟಿನ ಮೊದಲ ಪ್ರಶಸ್ತಿಯನ್ನು ಜಯಿಸುವಂಥ ತಂಡಕ್ಕೆ 20,000 ರೂಪಾಯಿಗಳ ಜೊತೆಯಾಗಿ ವಿನ್ನರ್ಸ್ ಅಪ್ ಉಲ್ಲಾಯ ಟ್ರೋಫಿಯನ್ನು ನೀಡಿ ಗೌರವಿಸ್ತಾರೆ. ಎರಡನೇ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂಥ ತಂಡಕ್ಕೆ 15,000 ರೂಪಾಯಿಗಳ ಕ್ಯಾಶ್ನ ಜೊತೆಯಾಗಿ ದ್ವಿತೀಯ ಉಲ್ಲಾಯ ಟ್ರೋಫಿಯನ್ನು ನೀಡಿ ಗೌರವಿಸಲಾಗುತ್ತೆ. ಈ ಒಂದು ಟೂರ್ನಮೆಂಟ್ಗಾಗಿ ಉಲ್ಲಾಯ ಫ್ರೆಂಡ್ಸ್ ಕುತ್ತಾರು ಸರ್ವ ಸದಸ್ಯರ ವತಿಯಿಂದ ಎಲ್ಲ ಕ್ರಿಕೆಟ್ ಪ್ರೇಕ್ಷಕರಿಗೂ ಅದೇ ರೀತಿ ಆಟಗಾರರಿಗೂ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ.
ಮೊದಲ ಇನ್ನಿಂಗ್ ಸಮಾಪ್ತಿಯ ಬಳಿಕವಾಗಿ 75 ಓಟವನ್ನು ಪೇರಿಸಿಕೊಂಡಿರ್ತಕ್ಕಂತಹ ಟೀಮ್ DXನ ತಂಡ ಫ್ರೆಂಡ್ಸ್ ಕದಿಕೆಯ ತಂಡಕ್ಕೆ 76ರ ಟಾರ್ಗೆಟ್ ಸಂಖ್ಯೆಯನ್ನು ನಿಗದಿ ಮಾಡ್ತಾ ಇದೆ. ಎರಡನೇ ಇನ್ನಿಂಗ್ಸ್ಗೆ ಗ್ರೀನ್ ಸಿಗ್ನಲ್ ಲಭಿಸ್ತಾ ಇದೆ. ಪವರ್ ಪ್ಲೇ ಓವರ್ನ ಜವಾಬ್ದಾರಿಗಾಗಿ ರಾಹಿಲ್. ಮೊದಲ ಚೆಂಡು ಶಾರ್ಟ್ ರೈಸಿಂಗ್ ಡೆಲಿವರಿ ಸ್ವಲ್ಪ ಮಟ್ಟಿಗೆ ನಗದತೆಯನ್ನು ಪಡ್ಕೊಳ್ತಾ ಇದೆ. ಚೆಂಡು ಬೀಸುವಂತ ಪ್ರಯತ್ನವನ್ನ ಪ್ರಜ್ವಲ್ ನಡೆಸಿದ್ರು ಕೂಡ ರಾಹಿಲ್ ಓಟ ಗಳಿಕೆಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಎರಡನೇ ಚೆಂಡು ಬೀಸುವಂತ ಪ್ರಯತ್ನ, ಓಟ ಗಳಿಕೆಗೆ ಅವಕಾಶಗಳು ಬರ್ತಾ ಇಲ್ಲ. ನಮ್ಮ ಕರಾವಳಿ ಭಾಗದ ಹೆಸರಾಂತ ಹೆಮ್ಮೆಯ ತಂಡ ಕೂಡ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ತಂಡ. ಆ ತಂಡದ ಕಾಯಂ ಸದಸ್ಯ ಕೂಡ ರಾಹಿಲ್ ಇವಾಗ ಮೊದಲ ಓವರ್ನ ಜವಾಬ್ದಾರಿಗಾಗಿ. ಮೂರನೇ ಚೆಂಡು ಬೀಸುವಂತ ಪ್ರಯತ್ನ, ಶಾರ್ಟ್ ಮಿಡ್ಗಡೆ ಭಾಗದಲ್ಲಿ ಚುರುಕಿನ ಗದ್ದೆ ಕ್ಷೇತ್ರಕ್ಷಣೆ ಮುಂದುವರಿಕೆಯನ್ನು ಕಡ್ಕೊಂಡ್ರು ಕೂಡ ರಿಸ್ಕಿ ಸಿಂಗಲ್ ಅಪಾಯದ ಒಂದು ದೊಡ್ಡ ಪೂರೈಕೆ ಆಗ್ತಾ ಇದೆ. ಖಾತೆಯನ್ನು ಆರಂಭಿಸ್ತಾ ಇದೆ ಫ್ರೆಂಡ್ಸ್ ಕದಿಕೆಯ ತಂಡ. 76ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಜಯಕ್ಕಾಗಿ. ಕ್ವಾರ್ಟರ್ ಫೈನಲ್ ಪಂದ್ಯ ಇಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ, ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಎಡಬೇಕೆ, ರನ್ಔಟ್ಗೆ ಅವಕಾಶವಿತ್ತು. ಈ ನಡುವೆ ರಿಸ್ಕಿ ಸಿಂಗಲ್ ಅಪಾಯದ ಒಂದು ದೊಡ್ಡ ಪೂರೈಕೆಯೂ ಕೂಡ ಅಂಕಿ ಅಂಶಗಳ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಂಡ್ರೆ 2ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಒಂದು ಪ್ರಮುಖ ಉದ್ದೇಶವನ್ನು ಇಟ್ಟುಕೊಂಡು ಕೆಮ್ಮಣ್ಣು ಫ್ರೆಂಡ್ಸಿನ ತಂಡ ಇಲ್ಲಿ ಟೂರ್ನಮೆಂಟ್ ಅನ್ನು ಸಂಘಟಿಸ್ತಾ ಇದೆ. ಐದನೇ ಚೆಂಡಿಗಾಗಿ ಮತ್ತೆ ರಾಹಿಲ್. ಪಂಚಮ ಚೆಂಡು ವೈಡ್ ಬಾಲ್, ಎಕ್ಸ್ಟ್ರಾ ರೂಪದ ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೊಡ್ಡ ಸೇರ್ಪಡೆ ಮುಖೇನವಾಗಿ 3ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಮೊದಲ ಪವರ್ ಪ್ಲೇ ಓವರ್ ಇಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. KFK ಟ್ರೋಫಿ 2025ಕ್ಕಾಗಿ ಹಣಾಹಣಿ ಮುಂದುವರಿತಾ ಇದೆ. ಪ್ರಜ್ವಲ್ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ, ಲಾಂಗ್ ಆಫ್ ಸೀಮಾರೇಖೆಯ ಹೊರ ಭಾಗವನ್ನು ಬಹಳಷ್ಟೊಂದು ಉತ್ತಮ ರೀತಿಯ ಬೌಂಡ್ರಿ ಹಂತದಲ್ಲಿ ಪ್ರಜ್ವಲ್ ದಾಂಡು ಮುಖೇನವಾಗಿ ಚಿಮ್ತಾ ಇದೆ. 7ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಬೀಸುವಂತ ಪ್ರಯತ್ನ, ಔಟ್ ರೇಜ್ ಆಗಿರ್ತಕ್ಕಂಥ ಚೆಂಡು, ಕ್ಯಾಚ್ ಕೈ ಸೇರ್ತಾ ಇಲ್ಲ. ಮೊದಲ ಓವರ್ ಸಮಾಪ್ತಿ. ಕಂಪ್ಲೀಷನ್ ಆಫ್ ಓವರ್ ನಂಬರ್ 1. ಸ್ಕೋರ್ ಮೂವ್ಸ್ ಆನ್ ಟು 7 ವಿದೌಟ್ ಲಾಸ್. 7ಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಪಂದ್ಯಾಟವನ್ನು ಆಡ್ತಾ ಇದೆ ಫ್ರೆಂಡ್ಸ್ ಕದಿಕೆಯ ತಂಡ. ಆಜಾದ್ 11 ಫ್ರೆಂಡ್ಸ್ ಗುಜರಬೆಟ್ಟು ಇವರ ಆಶ್ರಯದಲ್ಲಿ 40 ಗಜಗಳ ದಾಂಡು ಚೆಂಡಿನ ಸಮರ ಸೀಸನ್ 2 ರೂಪದಲ್ಲಿ APL ಟ್ರೋಫಿ 2025ಕ್ಕಾಗಿ ಜರಗಲಿಕ್ಕಿದೆ. ಈ ಒಂದು ಟೂರ್ನಮೆಂಟ್ 8/2/2025 ಅದೇ ರೀತಿ 9/2/2025 ಗುಜರಬೆಟ್ಟು ಮೈದಾನದಲ್ಲಿ ಜರಗಲಿಕ್ಕಿದೆ. ಟೀಮ್ DXನ ಸದಸ್ಯರುಗಳು ಈ ಒಂದು ಟೂರ್ನಮೆಂಟನ್ನು ಸಂಘಟಿಸ್ತಾ ಇದ್ದಾರೆ. ಮೊದಲ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂಥ ತಂಡಕ್ಕೆ 33,333. ಎರಡನೇ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂಥ ತಂಡಕ್ಕೆ 22,222. ಈ ಒಂದು ಟೂರ್ನಮೆಂಟ್ಗಾಗಿ ಆಜಾದ್ 11 ಫ್ರೆಂಡ್ಸ್ ಗುಜರಬೆಟ್ಟುವಿನ ಸಂಸ್ಥೆ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದೆ. ಎರಡನೇವರ ಮೊದಲ ಚೆಂಡು, ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ. ಈ ನಡುವೆ ಸುರಕ್ಷಿತ ಕ್ಯಾಚ್ ಕೈ ಸೇರ್ತಾ ಇದೆ. ಭಾಸ್ಕರ್ ಮೊದಲ ವಿಕೆಟ್ ಪತನ. 7ಕ್ಕೆ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಫ್ರೆಂಡ್ಸ್ ಕದಿಕೆಯ ತಂಡ.
ಹೊಸ ದಾಂಡಿಗನ ಸೇರ್ಪಡೆಯಾಗ್ತಾ ಇದೆ ಅಂಗಣಕ್ಕೆ. 1 ಡೌನ್ ಕ್ರಮಾಂಕದಲ್ಲಿ ಕರಣ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಕದಿಕೆಯ ಪರವಾಗಿ. ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂಥ ಆಟಗಾರನಿಗೆ 20,000 ರೂಪಾಯಿಗಳ ನಗದಿನ ಬೈಸಿಕಲ್ ಅನ್ನು ನೀಡಿ ಗೌರವಿಸಲಾಗುತ್ತೆ. ಈ ಒಂದು ಟೂರ್ನಮೆಂಟ್ನಲ್ಲಿ ಉತ್ತಮ ದಾಂಡಿಗ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂಥ ಆಟಗಾರನಿಗೆ ಇಮೇಜ್ ಮೊಬೈಲ್ಸ್ ವತಿಯಿಂದ ಕೊಡಮಾಡುವಂಥ ಬ್ರಾಂಡೆಡ್ ಸ್ಮಾರ್ಟ್ ವಾಚ್ ಅನ್ನು ನೀಡಿ ಗೌರವಿಸಲಾಗುತ್ತೆ. ಎರಡನೇ ಚೆಂಡು ಪರ್ಫೆಕ್ಟ್ ಹೊಡೆತಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಒಂದೊಡ್ಡದ ಪೂರೈಕೆಯೂ ಕೂಡ ಅಂಕಿ ಅಂಶಗಳ ಖಾತೆಗೆ ಜಮಾವಣೆಗೊಂಡ್ರೆ 8ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. M9 ಸ್ಪೋರ್ಟ್ಸ್ ಇವತ್ತು ಮತ್ತೆ ನಾಳೆ 2 ದಿವಸಗಳ ಈ ಒಂದು ಕ್ರಿಕೆಟ್ ಜಾತ್ರೆಯ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಮತ್ತೆ ಯಾರೋನ್ ತನ್ನ ಕಂತಿನ 3ನೇ ಚೆಂಡಿಗಾಗಿ ಆದರ್ಶ್ ಫಿಶರೀಸ್ ಮಲ್ಪೆ ಬೌಲಿಂಗ್ ಅನ್ನು ಬಳಸ್ತಾ ಇದ್ದಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಸೇತ, ವೇಗದ ಚೆಂಡು, ಓಟ ಗಳಿಕೆಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ 4ನೇ ಚೆಂಡಿಗಾಗಿ ಪ್ರಜ್ವಲ್ ಗೆಸ್ತಿರಕಂತ 4ನೇ ಚೆಂಡು, ಶಾರ್ಟ್ ರೈಸಿಂಗ್ ಡೆಲಿವರಿ, ವೈಡ್ ಬಾಲ್, ಎಕ್ಸ್ಟ್ರಾ ರೂಪದ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೊಡ್ಡ ಸೇರ್ಪಡೆ ಮುಖೇನವಾಗಿ ತಡೆದೊಟ್ಟು ಮೊತ್ತ 9ಕ್ಕೆ ತಲುಪ್ತಾ ಇದೆ. ಅಂತಿಮ 3 ಚೆಂಡಿನಾಟ 2ನೇ ಪವರ್ ಪ್ಲೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ, ಲಾಂಗ್ ಆಫ್ ವಿಭಾಗದತ್ತ ಸಾಗ್ತಾ ಇದೆ ಚೆಂಡು. ಕೇವಲ ಒಂದೋಟಕ್ಕಷ್ಟೇ ಅವಕಾಶಗಳು ಬರ್ತಾ ಇದೆ. ಒಂದೋಟದ ಸೇರ್ಪಡೆ ಮುಖೇನವಾಗಿ ದಶಕದ ಸ್ವಾಧಾನ್ಯವನ್ನು ಮಾಡಿಕೊಳ್ತಾ ಇದೆ ಫ್ರೆಂಡ್ಸ್ ಕದಿಕೆಯ ತಂಡ. 10 ಓಟವನ್ನು ಪೇರಿಸ್ತಾ ಇದೆ. ಕರಣ್ ಗೆಸ್ತಿರ್ತಕ್ಕಂಥ ಪಂಚಮ ಚೆಂಡು, ಓಟಗಳು ಹರಿದು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ, ನಿರೀಕ್ಷಿತ ಹೊಡೆತಗಳು ಇಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ. ಕೊನೆಯ ಚೆಂಡಿಗಾಗಿ ಅಂತಿಮ ಚೆಂಡು, ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ, ಲಾಂಗ್ ಆನ್ ಸಿಮರೆ ಕ್ಯಾಂಚಿನಲ್ಲಿ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಂಡುಕೊಂಡ್ರು ಕೂಡ ಒಂದೋಟಕ್ಕೆ ಅವಕಾಶಗಳು ಬರ್ತಾ ಇದೆ. ಒಂದೊಡ್ಡ ಪೂರೈಕೆಯೊಂದಿಗೆ ತಂಡದೊಟ್ಟು ಮತ್ತು 11ಕ್ಕೆ ತಲುಪ್ತಾ ಇದೆ. ಕಂಪ್ಲೀಷನ್ ಆಫ್ ಓವರ್ ನಂಬರ್ 2, ಸ್ಕೋರ್ ಮೂವ್ಸ್ ಆನ್ ಟು 11, ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. 11ಕ್ಕೆ ಮೊದಲ ಹುತ್ತರಿಯನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಫ್ರೆಂಡ್ಸ್ ಕದಿಕೆಯ ತಂಡ. ಮೂರನೇ ಓವರ್ನ ಜವಾಬ್ದಾರಿಗಾಗಿ ರಾಹಿಲ್ಗೆ ಮಣೆಯಣ ಹಾಕ್ತಾ ಇದೆ ಟೀಮ್ ಡಿಎಸ್ಸಿನ ತಂಡ. ಮೊದಲ ಚೆಂಡು, ಓಟುಗಳು ಬರ್ತಾ ಇಲ್ಲ. ಅಕ್ರಾಸ್ ದಿ ಲೈನ್ ಹುತರಿಗೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನವನ್ನ ಕರಣ್ ನಡೆಸಿದ್ರು ಕೂಡ ರಾಹಿಲ್ ಓಟ ಗಳಿಕೆಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಸ್ಲೋವರ್ ಚೆಂಡು, ಬೆರುಸಿನ ಬೌಲ್ ಶಾಟ್ ಹೊಡೆತ, ಡಿಮಿಡುಗಡ್ ಸಿಮರೆ ಕ್ಯಾಂಚಿನಲ್ಲಿ ಪವನ್ ಮಲ್ಪೆ ನಂಬಲ ಸಾಧ್ಯ ರೀತಿಯಲ್ಲಿ 2ನೇ ಪ್ರಯತ್ನದಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. 2ನೇ ವಿಕೆಟ್ ಪತನ.
ರಾಹಿಲ್ ಅನುಪಸ್ಥಿತಿಯಲ್ಲಿ ಟೀಮ್ DXನ ತಂಡ ಕಣಕ್ಕಿಳಿದಿತ್ತು. ಇವಾಗ ಮಹತ್ವದ ಪಂದ್ಯದಲ್ಲಿ ರಾಹಿಲ್ ಆಗಮನವಾಗ್ತಾ ಇದೆ DXನ ತಂಡಕ್ಕೆ. ಮೂರನೇ ಚೆಂಡಿಗಾಗಿ ಶೈಲು ಗೆಸರಗಂತ ಮೂರನೇ ಚೆಂಡು. ಶಾರ್ಟ್ ರೈಸಿಂಗ್ ಡೆಲಿವರಿ, ಅಳತೆಗೂ ಮೀರಿದ ನಗತತೆಯನ್ನು ಪಡ್ಕೊಳ್ತಾ ಇದೆ ಚೆಂಡು. ಓಟಗಳಿಕೆಗೆ ಅವಕಾಶಗಳು ಬರ್ತಾ ಇಲ್ಲ. ರಾಹಿಲ್ ಕೈಚಳಕ ಇಲ್ಲಿ ಮುಂದುವರಿತಾ ಇದೆ. ಈ ಬಾರಿಸಿರ್ತಕ್ಕಂಥ ಚೆಂಡು ವಿಶಿಷ್ಟತೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಲೆಗ್ ಬಾಯ್ಸ್ ರೂಪದಲ್ಲಿ ಕೇವಲ ಒಂದು ಓಟಕ್ಕಷ್ಟೇ ಅವಕಾಶಗಳು ಬರ್ತಾ ಇದೆ. ಒಂದೊಡ್ಡ ಸೇರ್ಪಡೆ ಮುಖ್ಯವಾಗಿ 12ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಪಂಚಮ ಚೆಂಡು ಪ್ರಜ್ವಲ್ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ. ಪ್ರತಿಯೊಂದು ಡಾಟ್ ಬಾಲ್ಗಳು ಈ ಹಂತದಲ್ಲಿ ಫ್ರೆಂಡ್ಸ್ ಕದಿಕೆಗೆ ಮುಳುವಾಗ್ತಾ ಇದೆ. 76ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಜಯಕ್ಕಾಗಿ. ನಿಧಾನಗತಿ ಆರಂಭವನ್ನು ಪಡ್ಕೊಳ್ತಾ ಇದೆ ಫ್ರೆಂಡ್ಸ್ ಕದಿಕೆಯ ತಂಡ. ಅಂತಿಮ ಚೆಂಡು ವೈಡ್ ಬಾಲ್, ಔಟ್ ಸೈಡ್ ದಿ ಲೆಗ್ ಸ್ಟಂಪ್. ತೀರ್ಪು ರವಾನೆಯಾಗ್ತಾ ಇದೆ. ಎಕ್ಸ್ಟ್ರಾಸ್ ಖಾತೆಗೆ ಒಂಟಿ ಹೊಡೆದ ಸೇರ್ಪಡೆ ಮುಖ್ಯವಾಗಿ ಕ್ರಿಕೆಟ್ ಜಗತ್ತಿನ ಆರಂಭಿಕ ದುರಾದೃಷ್ಟಕರ ಮೊತ್ತ. ಮತ್ತೆ ಒಂದೋಟದ ಸೇರ್ಪಡೆ 14ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಮೂರನೇ ಓವರ್ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಕಂಪ್ಲೀಷನ್ ಆಫ್ ಓವರ್ ನಂಬರ್ 3. ಸ್ಕೋರ್ ಮೂವ್ಸ್ ಆನ್ ಟು 14. ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್. 14ಕ್ಕೆ 2 ಹುತರಿ ನಷ್ಟದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಫ್ರೆಂಡ್ಸ್ ಕದಿಕೆಯ ತಂಡ. ಇನ್ನು ಅಂತಿಮ 30 ಚೆಂಡು ಜಯಕ್ಕಾಗಿ 62 ಓಟ ಬರಬೇಕಾಗಿದೆ. ನಾಲ್ಕನೇ ಓವರ್ಗಾಗಿ ಮತ್ತೆ ಆರೋನ್ ಕಣಕ್ಕಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಟೀಮ್ DXನ ತಂಡ. KFK ಟ್ರೋಫಿ 2025ಕ್ಕಾಗಿ ಹಣಾಹಣಿ ಗೌರ್ಮೆಂಟ್ PU ಕಾಲೇಜು ಮೈದಾನ ಕೆಮ್ಮಣ್ಣುನಲ್ಲಿ ಮುಂದುವರಿತಾ ಇದೆ. 4ನೇ ಓವರ್ ಮೊದಲ ಚೆಂಡು ಕಲಾತ್ಮಕ ಶೈಲಿಯ ಹೊಡೆತ. ಫಜ್ಲು ಕ್ಷೇತ್ರ ರಕ್ಷಕ ಕೇವಲ ಒಂದೋಟಕ್ಕಷ್ಟೇ ಅವಕಾಶಗಳು ಬರ್ತಾ ಇದೆ. ಒಂದೋಟದ ಪೂರೈಕೆ ಮುಖ್ಯವಾಗಿ 15ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಇನ್ನು 61 ಓಟ ಬರಬೇಕಾಗಿದೆ ಜಯಕ್ಕಾಗಿ 29 ಚೆಂಡುಗಳ ಮುಂದೆ. ಶೈಲು ಗೆಸರಗಂತ ದ್ವಿತೀಯ ಚೆಂಡು ಸ್ಲೋವರ್ ಮಾದರಿಯ ಸೇತ. ವೇಗದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಯಾರೋನ್ ಮಾಡಿಕೊಂಡ್ರು. ಓಟಗಳಿಕೆಗೆ ಅವಕಾಶಗಳು ಬರ್ತಾ ಇಲ್ಲ. ಮೂರನೇ ಚೆಂಡು ಶೈಲು ಹೊಡೆತ. ಲಾಂಗ್ ಆನ್ ಲಾಂಗ್ ಆಫ್ಗಳ ನಡುವಣ ಕೇವಲ ಒಂದೋಟದ ಸೇರ್ಪಡೆ ಮಾತ್ರ ಅಂಕಿ ಅಂಶಗಳ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 16ರ ಮೊತ್ತವನ್ನು ಕ್ರಮಿಸ್ತಾ ಇದೆ ಫ್ರೆಂಡ್ಸ್ ಕದಿಕೆಯ ತಂಡ. 4ನೇ ಬಾರಿ ಹೆಸರಿರ್ತಕ್ಕಂಥ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ. ಬ್ಯಾಕ್ವರ್ಡ್ ಪಾಯಿಂಟ್ ಸೀಮಾರೇಖೆ ಅಂಚಿನಲ್ಲಿ ಮತ್ತೆ ಒಂದೋಟದ ಪೂರೈಕೆ. 17ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಕೇವಲ ಸಿಂಗಲ್ಸ್ ರೂಪದ ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದೆ DX ಬೌಲರ್ಸ್ಗಳು. ಈ ಬಾರಿ ಹೆಸರಿಗಂತ ಚೆಂಡು ಕ್ಲೋಸ್ ಓವರ್ ಪಿಚ್ ಆಗಿ ಬೀಳ್ತಾ ಇದೆ. ಓಟ ಗಳಿಕೆಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಚೆಂಡು ವೈಡ್ ಬಾಲ್. ಯಕ್ಷ ರೂಪದ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೋಟದ ಹೆಚ್ಚುವರಿ ಮುಖ್ಯವಾಗಿ 18ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಶೈಲು ಗೆಸರಗಂತ ಅಂತಿಮ ಚೆಂಡು
ಡೀಪ್ ಸ್ಕ್ವೇರ್ ಲೆಗ್ ಸೀಮಾರೇಖೆ ಅಂಚಿನಲ್ಲಿ ಪವನ್ ಕ್ಷೇತ್ರರಕ್ಷಕ ಒಂದೋಟಕ್ಕೆ ಅವಕಾಶಗಳು ಬರ್ತಾ ಇದೆ. 4ನೇ ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 19ಕ್ಕೆ 2 ಪ್ರಮುಖ ವಿಕೆಟ್ಸ್ಗಳನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಫ್ರೆಂಡ್ಸ್ ಕದಿಕೆಯ ತಂಡ. ಇನ್ನು ಅಂತಿಮ 24 ಚೆಂಡು ಜಯಕ್ಕಾಗಿ 57 ಓಟ ಬರಬೇಕಾಗಿದೆ. ಮಾರುತಿ ಪಡುಕೆರೆ ನಾಯಕ ತಮ್ಮ ತಂಡವನ್ನು ಪೂರ್ವ ಸಿದ್ಧತೆಯಲ್ಲಿಡಿ ಅನ್ನೋದಾಗಿ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಪ್ರಸ್ತುತ ಪಂದ್ಯದ ವಿಜೇತ ತಂಡ ಮಾರುತಿ ಪಡುಕೆರೆ ತಂಡವನ್ನು ಮೊದಲ ಉಪಹಂತ್ಯ ಸೆಮಿಫೈನಲ್ ಪಂದ್ಯಾಟದಲ್ಲಿ ಎದುರಿಸಲಿಕ್ಕಿದೆ. ಪಂಚಮ ಓವರ್ನ ಜವಾಬ್ದಾರಿಗಾಗಿ ಇನ್ ಸ್ವಿಂಗರ್ ಔಟ್ ಸ್ವಿಂಗರ್ ಹರಿಕಾರ ಚಂಡಿಗೆ ನಿರ್ದಿಷ್ಟ ಪ್ರಮಾಣದ ತಿರುವು ನೀಡಬಲ್ಲಂಥ ಬೌಲರ್ ಇವಾಗ ಪವನ್ರನ್ನು ಪರಿಚಯಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಮೊದಲ ಚೆಂಡು ಬೀಸುವಂಥ ಪ್ರಯತ್ನ, ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಒಂದೋಟ ಮಾತ್ರ ಸೇರ್ಪಡೆಯನ್ನು ಕಾಣ್ತಾ ಇದೆ. 20ಕ್ಕೆ ತಲುಪ್ತಾ ಇದೆ ರನ್ಗಳಿಗೆ. ಚಾಲ್ತಿಯ 5ನೇ ಓವರ್ನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಗೌರ್ಮೆಂಟ್ PU ಕಾಲೇಜು ಮೈದಾನ ಕೆಮ್ಮಣ್ಣು ಇವತ್ತು ಮತ್ತೆ ನಾಳೆ 2 ದಿವಸಗಳ ಕಾಲ KFK ಟ್ರೋಫಿ 2025 ಜರುಗ್ತಾ ಇದೆ. ಈ ಬಾರಿ ಪ್ರಜ್ವಲ್ಗೆ ಹೆಸರಾಗಂತ ಚೆಂಡು ಔಟ್ ಸ್ವಿಂಗರ್ ಡೆಲವರಿ ಸ್ವಲ್ಪ ಮಟ್ಟಿಗೆ ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ಚೆಂಡು ಓಟ ಗಳಿಕೆಗೆ ಅವಕಾಶಗಳು ಬರ್ತಾ ಇಲ್ಲ. ನಿರಾಶಾದಾಯಕ ಪ್ರದರ್ಶನವನ್ನು ನೀಡ್ತಾ ಇದೆ ಫ್ರೆಂಡ್ಸ್ ಕದಿಕೆಯ ತಂಡ. ಈ ಬಾರಿ ಪುಲ್ ಶಾಟ್ ಹೊಡೆತಾ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಮೇಲ್ಭಾಗದಲ್ಲಿ ಫಸ್ಟ್ ಸಿಕ್ಸರ್. ಇವಾಗ ಪ್ರಜ್ವಲ್ ದಾಂಡು ಮುಖೇನವಾಗಿ ಚಿಮ್ತಾ ಇದೆ. 6 ಓಟಗಳ ಸೇರ್ಪಡೆ. 26ಕ್ಕೆ ತಲುಪ್ತಾ ಇದೆ ರನ್ಗಳಿಕೆ. ಅಂತಿಮ ಹಂತದಲ್ಲಿ ಹೋರಾಟವನ್ನು ಜಾರಿಯಲ್ಲಿಡುವಂಥ ಪ್ರಯತ್ನವನ್ನು ಪ್ರಜ್ವಲ್ ನಡೆಸ್ತಾ ಇದ್ದಾರೆ. ಕ್ರಿಕೆಟ್ ಒಂಥರ ಅದೃಷ್ಟ ದುರಾದೃಷ್ಟದ ಆಟ. 4ನೇ ಚೆಂಡು ಔಟ್ ಸ್ವಿಂಗರ್ ಡೆಲವರಿ ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ಚೆಂಡು ಅಕ್ರಾಸ್ ದಿ ಲೈನ್ ಬೀಸುವಂಥ ಪ್ರಯತ್ನವನ್ನು ಪ್ರಜ್ವಲ್ ನಡೆಸಿದ್ರು ಕೂಡ ಪವನ್ ಈ ಹಂತದಲ್ಲಿ ಓಟ ಗಳಿಕೆಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಪಂಚಮ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ, ಪರ್ಫೆಕ್ಟ್ ಫೀಲ್ಡ್ ಪ್ಲೇಸ್ಮೆಂಟ್. ಈ ಬಾರಿ ಸುರಕ್ಷಿತ ಜಡ್ಜ್ಮೆಂಟ್ ಕ್ಯಾಚ್ ಕೈ ಸೇರ್ತಾ ಇದೆ. 3ನೇ ವಿಕೆಟ್ ಪತನ. ಪ್ರಜ್ವಲ್ ಬ್ಯಾಕ್ ಇನ್ ಟು ದಿ ಪೆವಿಲಿಯನ್. ಹೊಸ ದಾಂಡಿಗನ ಸೇರ್ಪಡೆಯಾಗ್ತಾ ಇದೆ ಅಂಗಣಕ್ಕೆ. ಮಧ್ಯಮ ಸರದಿ ಆಟಗಾರನಾಗಿ ಪ್ರಕಾಶ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಟೀಮ್ DXನ ತಂಡ ಮೊದಲ ಸುತ್ತಿನ ಪಂದ್ಯಾಟದಲ್ಲಿ ಅಯೋಧ್ಯ ಕೆಮ್ಮಣ್ಣು ತಂಡವನ್ನು ಮಣಿಸಿತ್ತು. ಈಗ ಕ್ವಾರ್ಟರ್ ಫೈನಲ್ ಪಂದ್ಯ ಇಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಅಂತಿಮ ಚೆಂಡು ರಿವರ್ಸ್ ಶಾಟ್ ಹೊಡೆತ ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಕ್ಯಾಚ್ ಕೈ ಸೇರ್ತಾ ಇಲ್ಲ. ಒಂದೊಡ್ಡ ಸೇರ್ಪಡೆಯಾಗ್ತಾ ಇದೆ. 27ಕ್ಕೆ ತಲುಪ್ತಾ ಇದೆ ರನ್ಗಳಿಕೆ. ಅಂತಿಮ 18 ಎಸೆತ ಜಯಕ್ಕಾಗಿ 49 ಓಟವನ್ನು ಪೇರಿಸಬೇಕಾಗಿದೆ. ಫ್ರೆಂಡ್ಸ್ ಕದಿಕೆಯ ತಂಡ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಬೇಕಾಗಿದೆ. ಒಂದು ಪ್ರಮುಖ ಉದ್ದೇಶವನ್ನು ಇಟ್ಟುಕೊಂಡು ಕೆಮ್ಮಣ್ಣು ಫ್ರೆಂಡ್ಸಿನ ತಂಡ ಇಲ್ಲಿ ಟೂರ್ನಮೆಂಟ್ ಅನ್ನು ಸಂಘಟಿಸ್ತಾ ಇದೆ. ಬಹಳಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತೋರ್ಪಡಿಸಿಕೊಂಡಿರ್ತಕ್ಕಂಥ ಹೆಮ್ಮೆಯ ಸಂಸ್ಥೆ ಕೂಡ ಕೆಮ್ಮಣ್ಣು ಫ್ರೆಂಡ್ಸಿನ ತಂಡ
KFK ಟ್ರೋಫಿ 2025 ಸಂಘಟಿಸ್ತಾ ಇದ್ದಾರೆ. ರಾಜೇಶ್ 6ನೇ ಓವರ್ನ ಜವಾಬ್ದಾರಿಗಾಗಿ. ಮೊದಲ ಚೆಂಡು ಔಟ್ರೇಜ್ ಆಗ್ತಾ ಇದೆ. ಪರ್ಫೆಕ್ಟ್ ಹೊಡೆತಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆಯಾಗ್ತಾ ಇದೆ. ಬೌಂಡ್ರಿ ಸಿಕ್ಸರ್ಗಳು ಮಾತ್ರ ಪಂದ್ಯಾಟವನ್ನು ಉಳಿಸುತ್ತೆ. 2ನೇ ಚೆಂಡಿಗಾಗಿ ಪೂರ್ಣಾಂತರದ ಚೆಂಡು, ಕಲಾತ್ಮಕ ಶೈಲಿಯ ಹೊಡೆತ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯಾಗ್ತಾ ಇದೆ. ಒಂದೊಡ್ಡ ಪೂರೈಕೆ ಮುಖೇನವಾಗಿ ತಡೆದೊಟ್ಟು ಮೊತ್ತ 28 ಓಟಗಳು. 3ನೇ ಚೆಂಡು ಶೈಲು ಪರ್ಫೆಕ್ಟ್ ಬುಲ್ ಶಾಟ್ ಹೊಡೆತ. ಈ ಬಾರಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಮೇಲ್ಭಾಗದಲ್ಲಿ ಮೊದಲ ಸಿಕ್ಸರ್ ಇವಾಗ ಶೈಲು ದಾಂಡು ಮುಖೇನವಾಗಿ ಚಿಮ್ತಾ ಇದೆ. ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೆ ಒಂದೊಡ್ಡದ ಪೂರೈಕೆಯೂ ಕೂಡ 36ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಇನ್ನು ಜಾಕ್ಕಾಗಿ 40 ಓಟ ಬರಬೇಕಾಗಿದೆ. ಪ್ರಕಾಶ್ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ ನಡುವೆ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. 38ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಈ ಹಂತದಲ್ಲಿ ಇನ್ನು 38 ಓಟ ಬರಬೇಕಾಗಿದೆ. ಕೊನೆಯ ಚೆಂಡಿಗಾಗಿ ಮತ್ತೆ ರಾಜೇಶ್. ಅಂತಿಮ ಚೆಂಡು ಅಕ್ರಾಸ್ ದಿ ಲೈನ್, ಹುತಾರಿಗೆ ಆವರಿಸಿಕೊಂಡು ಫುಲ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಮೈಯ ಸ್ಪರ್ಶವನ್ನು ಕಂಡಿರ್ತಕ್ಕಂತಹ ಚೆಂಡು ಲೆಗ್ ಬೈಸ್ ರೂಪದಲ್ಲಿ ಒಂದೊಡ್ಡ ಸೇರ್ಪಡೆಯಾಗ್ತಾ ಇದೆ. 39ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆನು. ಅಂತಿಮ 12 ಎಸೆತ. ಜಯಕ್ಕಾಗಿ 37 ಓಟ ಬರಬೇಕಾಗಿದೆ. 12 ಬಾಲ್ಸ್ ರಿಮೈನಿಂಗ್, 37 ರನ್ಸ್ ಟು ವಿನ್. 4ರಿಂದ 5 ಸಿಕ್ಸರ್ ಅನ್ನು ದಾಖಲಿಸಿದರೆ ಪಂದ್ಯಾಟದ ಸ್ಥಿತಿಗತಿ ಬದಲಾಗಲಿಕ್ಕಿದೆ. ಕ್ರಿಕೆಟ್ ಒಂಥರ ಅದೃಷ್ಟ ದುರಾದೃಷ್ಟದ ಆಟ. ಗೆಲ್ಲುವಂತಹ ತಂಡ ಸೋಲಲೂಬಹುದು, ಸೋಲುವಂತಹ ತಂಡ ಗೆಲ್ಲಲೂಬಹುದು. ಸಾಧಿಸುವಂಥ ಛಲವಿದ್ರೆ ಯಾವುದು ಅಸಾಧ್ಯವಿಲ್ಲ. ಈ ಒಂದು ವಾಕ್ಯವನ್ನು ಮನದಲ್ಲಿಟ್ಟುಕೊಂಡು ಏಕಾಗ್ರತೆ ಇನ್ನಿಂಗ್ಸ್ ಅನ್ನು ಕಟ್ಟಿದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬಹುದಾಗಿದೆ. ಏಳನೇ ಓವರ್ಗಾಗಿ ಪವನ್. ಮೊದಲ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯ ಸೇತ, ಅಷ್ಟೇ ಉತ್ತಮ ರೀತಿಯ ಗುಡ್ ರಕ್ಷಣೆ. ರಿಫಾಸ್ ಬ್ಯಾಂಗ್ರೆ. ಪ್ರಕಾಶ್ ನಿರ್ಗಮನದ ಹಾದಿಯನ್ನು ತುಳಿತಾ ಇದ್ದಾರೆ. ಈ ಹಂತದಲ್ಲಿ ಮಹತ್ವದ ಬ್ರೇಕ್ ಥ್ರೂ ಅನ್ನು ಪಡ್ಕೊಳ್ತಾ ಇದೆ ಟೀಮ್ ಡಿಎಕ್ಸಿನ ತಂಡ. ಹೊಸ ದಾಂಡಿಗನ ಸೇರ್ಪಡೆಯಾಗ್ತಾ ಇದೆ ಅಂಗಣಕ್ಕೆ. ಮಧ್ಯಮ ಸರದಿ ಆಟಗಾರನಾಗಿ ರಜತ್ ಕಣಕ್ಕಿಳಿತಾ ಇದ್ದಾರೆ. ರಜತ್ ದಾಂಡು ಗರ್ಜಿಸಿದ್ರೆ ಮಾತ್ರ ಫ್ರೆಂಡ್ಸ್ ಕದಿಕೆಯ ತಂಡ ಗೆಲುವಿನ ನಗೆಯನ್ನು ಬೀರ್ಲಿಕ್ಕಿದೆ. ಈ ಬಾರಿ ಎಸೆದಂತ ಚೆಂಡು ಔಟ್ ಸ್ವಿಂಗರ್ ಡೆಲವರಿ ಹೊರ ತಿರುವನ್ನು ಪಡ್ಕೊಳ್ತಾ ಇದೆ ಚೆಂಡು. ಪವನ್ ಓಟ ಗಳಿಕೆಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಮೂರನೇ ಚೆಂಡು ಪವನ್ ಓಟ ಗಳಿಕೆಗೆ ಅವಕಾಶವನ್ನು ನೀಡ್ತಾ ಇಲ್ಲ.
ಗೇಮ್ ಚೇಂಜಿಂಗ್ ಓವರ್ ಇಲ್ಲಿ ದಾಖಲಾಗ್ತಾ ಇದೆ. ಪ್ರಾಯಶಃ ಶೈಲು ಆಫ್ ಸ್ಟ್ರೈಕ್ ಉಳಿತಾ ಇದ್ದಾರೆ. ಎಲ್ಲ ವಿಚಾರಗಳು ಟೀಮ್ ಡಿಎಕ್ಸಿನ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗಿದ್ರೆ ಫ್ರೆಂಡ್ಸ್ ಕದಿಕೆಯ ತಂಡಕ್ಕೆ ಮೈನಸ್ ಪಾಯಿಂಟ್ ಆಗ್ತಾ ಇದೆ. 4ನೇ ಚೆಂಡು ಓಟುಗಳು ಬರ್ತಾ ಇಲ್ಲ. ಬೀಸುವಂತ ಪ್ರಯತ್ನವನ್ನ ದಾಂಡಿಗರು ನಡೆಸಿದ್ರು ಕೂಡ ಚೆಂಡಿಗೆ ಪವನ್ ತಿರುವನ್ನ ನೀಡ್ತಾ ಇದ್ದಾರೆ. ಪಂಚಮ ಚೆಂಡು ಬೀಸುವಂತ ಪ್ರಯತ್ನ. ಲಾಂಗ್ ಆನ್ ಲಾಂಗ್ ಆಫ್ ಗಳ ನಡುವಣ ಚೆಂಡು. ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಮಾಡಿಕೊಂಡ್ರು. ತನ್ಮೂಲಕ ಬೌಂಡ್ರಿಯ ಸೇರ್ಪಡೆ. 43ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಮೂವತ್ತ ಓಟ ಬರಬೇಕಾಗಿದೆ. ಈ ಬಾರಿ ಎಸೆದಿರುವಂತ ಚೆಂಡು ವೈಡ್ ಬಾಲ್. ಎಕ್ಸ್ಟ್ರಾ ರೂಪದ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇದೆ. 44ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಅಂತಿಮ ಚೆಂಡು. ರಜತ್ ಹೊಡೆತ ಲಾಂಗ್ ಆನ್ ಸೀಮಾರೇಖೆ ಅಂಚಿನಲ್ಲಿ. ರಾಜೇಶ್ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಂಡುಕೊಂಡ್ರು. ಕೇವಲ ಒಂದೋಟಕ್ಕಷ್ಟೇ ಅವಕಾಶಗಳು ಬರ್ತಾ ಇದೆ. ಅಂತಿಮ 6 ಚೆಂಡು ಜಯಕ್ಕಾಗಿ 31 ಓಟ ಬರಬೇಕಾಗಿದೆ. 5 ಸಿಕ್ಸರ್. ಆ ಬಳಿಕವಾಗಿ ಒಂಟಿ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ. ಅಂತಿಮ ಓವರ್ನ ಜವಾಬ್ದಾರಿಗಾಗಿ ನಂದನ್ ಪಡುಕರೆ. 6 ಚೆಂಡು 31 ಅನಿವಾರ್ಯತೆ. ಸಮಯ ಸರಿತಾ ಇದ್ದಾಗೆ ಫ್ರೆಂಡ್ಸ್ ಕದಿಕೆಯ ತಂಡ ಸೋಲಿನ ಕಾರ್ಮೋಡವನ್ನು ಆವರಿಸ್ತಾ ಇದೆ. ಬಹಳಷ್ಟೊಂದು ತಮ್ಮ ರೀತಿಯ ಸೇತ ಶಾರ್ಟ್ ರೈಸಿಂಗ್ ಡೆಲಿವರಿ 1 ಫಾರ್ ದಿ ಓವರ್ ಘೋಷಣೆ ಆಗ್ತಾ ಇದೆ. 5 ಚೆಂಡು 31 ಓಟ ಬರಬೇಕಾಗಿದೆ. ದ್ವಿತೀಯ ಚೆಂಡು. ರಜತ್ ಓಟವನ್ನು ದಾಖಲಿಸ್ತಾ ಇಲ್ಲ. ಅಧಿಕಾರಯುತ ಜಯದತ್ತ ಮುಖ ಮಾಡ್ತಾ ಇದೆ. ಟೀಮ್ ಡಿಎಕ್ಸಿನ ತಂಡ ಸೆಮಿಫೈನಲ್ ರೇಸಿಗೆ ಲಗ್ಗೆ ನೀಡ್ತಾ ಇದೆ. ಈ ಬಾರಿ ವೈಡ್ ಬಾಲ್. 4 ಚೆಂಡು 30 ಓಟ ಬರಬೇಕಾಗಿದೆ ಜಯಕ್ಕಾಗಿ. ಈಕ್ವೇಶನ್ ಕಠಿಣವಾಗ್ತಾ ಇದೆ. ಈ ಬಾರಿ ಎಸೆದಂತ ಚೆಂಡು ಕೇವಲ 1 ಓಟಕ್ಕಷ್ಟೇ ಅವಕಾಶಗಳು ಬರ್ತಾ ಇದೆ. 3 ಚೆಂಡು ಜಯಕ್ಕಾಗಿ 29 ಓಟ ಬರಬೇಕಾಗಿದೆ. 4ನೇ ಚೆಂಡು ಕ್ಲೋಸ್ ಓವರ್ ಪಿಚ್ ಆಗಿ ಬೀಳ್ತಾ ಇದೆ. ಓಟ ಗಳಿಕೆಗೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆ 2 ಚೆಂಡು ಜಯಕ್ಕಾಗಿ 29 ಓಟ ಬರಬೇಕಾಗಿದೆ. ಈ ಬಾರಿ ಇನ್ಸೈಡ್ ಎಜ್ ಆಗಿರ್ತಕ್ಕಂಥ ಚೆಂಡು ಗೂಟಕ್ಕೆ ತಗಲ್ತಾ ಇದೆ. ಶೈಲು ಹುತರಿ ಆಘಾತವನ್ನು ಕಾಣ್ತಾ ಇದೆ. ಅಧಿಕಾರಯುತ ಜಯದತ್ತ ಮುಖ ಮಾಡ್ತಾ ಇದೆ. ಟೀಮ್ ಡಿಎಕ್ಸಿನ ತಂಡ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಕೊನೆಯ ಚೆಂಡಿಗಾಗಿ ಮತ್ತೆ ನಂದನ್. ಅಂತಿಮ ಚೆಂಡು ತನ್ಮೂಲಕ ಮತ್ತೊಂದು ಹುತರಿ ಆಘಾತ. ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಟೂರ್ನಮೆಂಟಿನಲ್ಲಿ ಭಾಗವಹಿಸಿದಕ್ಕಾಗಿ ಫ್ರೆಂಡ್ಸ್ ಕದಿಕೆಯ ನಾಯಕರು ಇಲ್ಲವೇ ಮಾಲಕರು ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನು ಬಂದು ಪಡ್ಕೊಂಡು ಹೋಗಿ ಅನ್ನೋದಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇವೆ.